ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳು ಒಂದ್ ಕಡೆ ಹಾಕುವಾಗ ಬಿಜೆಪಿ ಅವರು ಧರ್ಮದ ಅವನಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಹೇಳ್ತಾರೆ. ಈ ಗ್ಯಾರಂಟಿ ಯೋಜನೆಗಳು ಅದ್ರ ಮುಂದೆ ಬೀಟ್ ಮಾಡೋದಕ್ಕೆ ಯಾವ ರೀತಿ ನಾನು ನಿಮಗೆ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧರ್ಮ ಏನಿದ್ರು ಅದಕ್ಕೆ ಮನೇಲಿರ್ತದೆ, ಅದೊಂದು ಒಳ್ಳೆ, ಆದರೆ ಸಾಮಾಜಿಕ ಒಂದು ವ್ಯವಸ್ಥೆ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ನಮ್ಮ ಸಂವಿಧಾನ, ಆ ಸಂವಿಧಾನದಲ್ಲೇ ನಾವು ಹೋಗ್ತಕ್ಕಂಥ ನೀತಿ ಇರೋದ್ರಿಂದ ನಾವೇನಾದರೂ ಇಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದೀವಿ ಅಂದರೆ ಗ್ಯಾರಂಟಿಯಿಂದಲೇ ಬಂದಿರೋದು. ನಂಬರ್ 1, ಒಂದು ನಿಮಿಷ ಪ್ಲೀಸ್, ಭಾಳ ಇಂಪಾರ್ಟೆಂಟ್ ಇದು. ಗ್ಯಾರಂಟಿಯಿಂದಲೇ ಬಂದಿರೋದು, ನಾನು ಇಲ್ಲ ಅಂತ ಹೇಳಲ್ಲ. ಆ ಗ್ಯಾರಂಟಿನ ನಂಬಿ ನಮಗೆ ಮತವನ್ನು ಹಾಕಿ ಇಲ್ಲಿ ಕೂರಿಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಅವರಾಗಲಿ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಲಿ, ಮಧು ಬಂಗಾರಪ್ಪ ಇಲ್ಲಿ MLA ಆಗಲಿ ಕೂತ್ಕೊಂಡಿದ್ದೀವಿ ಅಂದರೆ ಮನೆಗೆ ಹೋಗಿ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟು ಮಾತಾಡಿ ವಿಶ್ವಾಸದಿಂದ ನಾವು ತಗೊಂಡು ಬಂದಿದ್ದೀವಿ. ಆ ವಿಶ್ವಾಸದಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜನರು ಮತ ಹಾಕಿ ನಮ್ಮನ್ನು ವಿಧಾನಸೌಧಕ್ಕೆ ಆಡಳಿತ ಮಾಡೋದಕ್ಕೆ ಕಳಿಸಿದ್ದಾರೆ. 5-6 ತಿಂಗಳೊಳಗೇ ಎಲ್ಲ ಕಾರ್ಯಕ್ರಮಗಳು ಕೂಡ ಅನುಷ್ಠಾನ ಮಾಡಿದ್ದಾರೆ. BJPಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ 20% ಇದು ಜನರಿಗೆ ತಾಕಿಲ್ಲ ಅಂತ ಹೇಳಿ. ಸ್ವಲ್ಪ ಅವ್ರು ಯೋಚನೆ ಮಾಡೋದು ಒಳ್ಳೆಯದು. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ತೋಟದಲ್ಲಿ, ಅವ್ರ ಆಳು ಕೂಡ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರದ ಕಾರ್ಯಕ್ರಮದಲ್ಲಿ ಪಾಲ್ದಾರಾಗಿದ್ದಾರೆ. ಬರೆದಿಟ್ಕೊಳ್ಳಿ. ನಾನು ಅದಕ್ಕೆ ಮೊನ್ನೆ ನಿಮ್ಗೆ ಹೇಳಿದೆ, ಯಾರಿಗೂ ಅಷ್ಟೇ ಎಷ್ಟು ಜನ 2,000 ರೂಪಾಯಿ ಕೈ ಎತ್ತಿದ್ರು, ಶಕ್ತಿ ಯೋಜನೆ ಕೈ ಎತ್ತಿದ್ರು, ಎಲ್ಲ ಎತ್ತಿದ್ರು. ಆದರೆ ಒಂದು ಕೇಳಿದೆ, ನೀವು ಕೈ ಎತ್ತಬೇಡಿ, ನೀವು ಯಾರಿಗೆ ಓಟ್ ಹಾಕಿದ್ದೀವಿ ಅಂತ ಕೇಳಲ್ಲ ಅಂತ. ಯಾಕೆಂದರೆ ಇದು 7 ಕೋಟಿ ಜನರ ಆಶೀರ್ವಾದಕ್ಕೆ, ಸೇವೆಗೆ ಬಂದಿರತಕ್ಕಂಥ ಸರ್ಕಾರ. ನಾವು ನಿಟ್ಟಿನ ಮೇಲೆ ಹೋಗ್ತೀವಿ, ಗ್ಯಾರಂಟಿನೇ ಉಳಿಯೋದು. ಇದೆಲ್ಲ ಭಾವನಾತ್ಮಕ ಇರೋದಿಲ್ಲ, ಅದೆಲ್ಲ ಹೋಯ್ತು ಭಾವನಾತ್ಮಕ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲ ಡೂಪ್ಲಿಕೇಟ್, ಅವೆಲ್ಲ ಭಾವನಾತ್ಮಕ ಇದೆಯಲ್ಲ. BJPಯವರು ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ, ಬೇರೆ ಸಂದರ್ಭದಲ್ಲಿ ಇವಾಗೆಲ್ಲ ಪೀಕಿಗೆ ತೊಗೊಂಡು ಹೋಗ್ತಾರೆ. ಆದರೆ ಪೀಪಲ್ ಆರ್ ಸಿಕ್, ಜನರಿಗೆ ಬೇಜಾರಿದೆ. ಹೋದ ಸತಿ ಜನರಿಗೆ ಹೊಟ್ಟೆ ಹಸ್ತಿತ್ತು, ಹೊಟ್ಟೆ ತಲೆಯಲ್ಲಿ ಹಸ್ತಿರ್ಲಿಲ್ಲ, ಅವರಿಗೆ ಹೊಟ್ಟೆ ಹಸ್ತಿತ್ತು. ಅನ್ನದ ವ್ಯವಸ್ಥೆ ಬೇಕಾಗಿತ್ತು, ಮನೇಲಿ ಕಷ್ಟ ಇತ್ತು, ಆರ್ಥಿಕ ಸಮಸ್ಯೆಗೆ ಆರ್ಥಿಕ ಸಹಕಾರ ಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದ್ದೆಲ್ಲ, ಸಿದ್ದರಾಮಯ್ಯ ಸರ್ಕಾರ ವಿರೋಧ ಪಕ್ಷದವ್ರ ಮನೆಯಲ್ಲೂ ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ, ಸಹಕಾರ ಮಾಡ್ತಾ ಇದೆ. ಅದರಿಂದ ವಿಶ್ವಾಸದಿಂದ ಮುಂದೆ MP ಚುನಾವಣೆ, ನಾನು ರಾಜ್ಯದ ದೇಶದ ಜೇಸಿ ಮಾತಾಡೋಕ್ಕೆ ಹೋಗೋದಿಲ್ಲ. ರಾಜ್ಯದಲ್ಲಿ ನಾನು ಎಲ್ಲ ಕಡೆಯೂ ಓಡಾಡಿದ್ದೀನಿ. ಒಂದು 3-4 ದಿನ ಮಾತ್ರ ಆಗಲಿಲ್ಲ, ನನಗೆ ಸಮಯ ಆಗಲಿಲ್ಲ. ಎಲ್ಲ ಕಡೆಯೂ ಕೂಡ ಭಾಳ ಅದ್ಭುತವಾಗಿದೆ. ನನ್ನ ಇಲಾಖೆಯೂ ಕೂಡ ಚೆನ್ನಾಗಿ ನಡೀತಾ ಇದೆ. ಭಾವನಾತ್ಮಕ ನಡೆಯೋದಿಲ್ಲ, ರಾಮ ಅದೆಲ್ಲ ಇದೆಲ್ಲ ಇಲ್ಲ. ಕೊನೆ ಹಂತದಲ್ಲಿ ನೋ ರಾಂಗ್. ಹೋದ ಸತಿ ಯಾವುದಾದ್ರು SIF PF ಬ್ಯಾನ್ ಮಾಡ್ತೀವಿ, RSS ಮಾಡ್ತೀವಿ, ಬೈ ಚಾನ್ಸ್ ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಅಂತೇಳಿ ನಾನೇ ಪ್ರಣಾಳಿಕೆ ಉಪಾಧ್ಯಕ್ಷ. ಅದು 3 ದಿವಸ ನಡೀತು. ಅವಾಗ ನಡೀಬೇಕಾಯಿತು. ಮಾನ್ಯ ನರೇಂದ್ರ ಮೋದಿಯವರು ಆಂಜನೇಯವರು ಏನೋ ಬಾಹುಬಲಿನ ಎಂಥದ್ದು, ಬಾಹುಬಲಿ ಇಲ್ಲ, ಜೈ ಬಜರಂಗ್ ಬಲಿ ಅಂತ ಹೇಳಿ ಮತ ಕೇಳಿದ್ರು. ಗೊತ್ತಿದೆಯಲ್ಲ ನಿಮಗೆ? ಲಾಸ್ಟ್ ಟೈಮ್ MP ಎಲೆಕ್ಷನ್ ಯಾಕೆ ಆಂಜನೇಯ ಆಶೀರ್ವಾದ ಮಾಡಲಿಲ್ಲ? ಯಾಕೆಂದರೆ ಆಂಜನೇಯ ನಮ್ಮ ಮೇಲೆ ವಿಶ್ವಾಸ ಇದೆ, ಮೋದಿಯವ್ರ ಮೇಲೆ, BJPಯವ್ರ ಮೇಲೆ ವಿಶ್ವಾಸ ಇಲ್ಲ. ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ರಾಮ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮನ ಬೀದಿಯಲ್ಲಿ ಫೋಟೋ ಹಾಕಿ, ಬಾಲರಾಮನ್ನ ಬೀದಿಯಲ್ಲಿ ಹಾಕಿ, ಅದ್ರ ಮೇಲ್ಗಡೆ ಟ್ರ್ಯಾಕ್ಟರ್ ಓಡಾಡಿವೆ, ಜರ್ಕಾ ಗಾಡಿ ಓಡಾಡಿದ್ದಾವೆ, ಎಲ್ಲರೂ ಓಡಾಡಿದ್ದಾರೆ. ಅದಕ್ಕೆ ಯಾರು ತಂದ್ರೆ ಆರಾಧನಾ ನೆನ್ಪಿಟ್ಕೊಳ್ಳಿ ನೀವು. ಬಂಗಾರಪ್ಪಾಜಿಯವರು ಇದೇ ರಾಮ ಟೆಂಪಲ್ಲು ಎಲ್ಲ ದೇವಸ್ಥಾನಗಳಲ್ಲಿ ಹೂ ಹಾಕೋಕ್ಕಿರಲಿಲ್ಲ, ಮೈ ತೊಳೆಯೋಕ್ಕಿರಲಿಲ್ಲ, ಆ ದೇವರಿಗೆ ಮಂಗಳಾರತಿ ಮಾಡೋಕ್ಕಿರಲಿಲ್ಲ. ಆರಾಧನೆ ಅಂತೇಳಿ ಕಾರ್ಯಕ್ರಮ ಯಾಕೆ ಮಾಡಿದ್ರು ಅಂದರೆ, ಅಂಥ ದೇವರಿಗೆ ಗೌರವನ ಕೊಡಬೇಕು. ಅಂಥ ದೇವರು ನಮ್ಮನ್ನು ಕಾಪಾಡ್ತಾರೆ, ನಮಗೆ ವಿಶ್ವಾಸ ಇಲ್ಲ. ಅದು ಇನ್ನು ಐ ಟೆಲ್ ಯು,